ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಮನೆಯಲ್ಲಿ ಸಿಂಪಲ್ಲಾಗಿ ತೂರ್ ದಾಲ್ ಸಾಂಬಾರು ಮಾಡೋಣ. ಅದಕ್ಕೆ ಫಸ್ಟು ಒಂದು ಕುಕ್ಕರ್ಗೆ ತೊಗರಿಬೇಳೆ ಮತ್ತು ಟೊಮೆಟೊ, ಈರುಳ್ಳಿ, ಆಲೂಗಡ್ಡೆ, ಬದನೆಕಾಯಿ ಮತ್ತು ಬೆಳ್ಳುಳ್ಳಿ ಎಲ್ಲ ಹಾಕಿ ಮತ್ತು ಸ್ವಲ್ಪ ನೀರು ಹಾಕಿ, ಉಪ್ಪು ರುಚಿಗೆ ತಕ್ಕಷ್ಟು, ಸಾಂಬಾರು ಪೌಡರ್ ಮತ್ತು ಖಾರದ ಪೌಡರ್, ಸ್ವಲ್ಪ ಅರಿಶಿನ, ಸ್ವಲ್ಪ ಎಣ್ಣೆ ಹಾಕಿ ಎಲ್ಲನೂ ಮಿಕ್ಸ್ ಮಾಡಿ ಚೆನ್ನಾಗಿ. ಈಗ ಕುಕ್ಕರನ್ನು ಮುಚ್ಚೋಣ. 2 ವಿಜಿಲ್ ಬಂದಮೇಲೆ ಕುಕ್ಕರನ್ನು ಓಪನ್ ಮಾಡಿ ಆ 2 ರಾ ಟೊಮೆಟೊ ಇರುತ್ತಲ್ವ ಅದನ್ನು ತಗೊಂಡು ಒಂದು ಬಟ್ಟಲ್ಗೆ ಹಾಕ್ಕೊಂಡು ಅದನ್ನು ಸ್ಕ್ವೀಸ್ ಮಾಡಿ ಹಾಕಿದ್ರೆ ರುಚಿ ಇನ್ನೂ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನಾನು 2ನ್ನ ಬಟ್ಲಿಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಸ್ಕ್ವೀಸ್ ಮಾಡಿ ಈಗ ಅದನ್ನು ಸಾಂಬಾರು ಜೊತೆ ಮಿಕ್ಸ್ ಮಾಡೋಣ. ಚೆನ್ನಾಗಿ ಇದನ್ನು ಸಾಂಬಾರು ಜೊತೆ ಮಿಕ್ಸ್ ಆಗೋ ಥರ ಟೊಮೊಟೊ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಗ್ಗರಣೆ ಕೊಡೋಣ. ಅದಕ್ಕೊಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಮತ್ತು ಈರುಳ್ಳಿ ಮತ್ತು ಇದನ್ನು ಮಿಕ್ಸ್ ಮಾಡಿ ಕರ್ಬೇವಿನ ಸೊಪ್ಪು ಆ್ಯಡ್ ಮಾಡೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುದೀತಾ ಇರೋ ಸಾಂಬಾರಿಗೆ ಒಗ್ಗರಣೆಯನ್ನು ಮಿಶ್ರಣವನ್ನು ಆ್ಯಡ್ ಮಾಡೋಣ ಸಾಂಬಾರು ಜೊತೆಗೆ. ಸೊ ಇವಾಗ ಈ ಒಗ್ಗರಣೆ ಇರುತ್ತಲ್ವ ಅದನ್ನು ವೇಸ್ಟ್ ಮಾಡೋದು ಬೇಡ. ಅದಕ್ಕೆ ಸ್ವಲ್ಪ ಸಾಂಬಾರನ್ನ ತೊಗೊಂಡು ಮಿಕ್ಸ್ ಮಾಡಿ ಆ ಪಾತ್ರೆ ತುಂಬ ಅದನ್ನು ಮತ್ತೆ ಸಾಂಬಾರು ಜೊತೆ ಹಾಕ್ಕೊಳ್ಳೋಣ. ಸೊ ಒಗ್ಗರಣೆ ಇವಾಗ ವೇಸ್ಟ್ ಆಗೋದಿಲ್ಲ. ಸೊ ಒಗ್ಗರಣೆನೆಲ್ಲ ಚೆನ್ನಾಗಿ ಕಲಸಿದ್ರೆ ತುಂಬ ಸಿಂಪಲ್ಲಾಗಿರೋ ತೊಗರಿಬೇಳೆ ಸಾಂಬಾರು ರೆಡಿ ಆಗುತ್ತೆ. ಮತ್ತು ಇದನ್ನು ಮಾಡ್ಕೊಳಕ್ಕೆ ನಮಗೆ ತುಂಬ ಟೈಮ್ ಸಹ ಹಿಡಿಯೋದಿಲ್ಲ. ಸ್ವಲ್ಪ ಎಲ್ಲ ಒಂದು ಕುಕ್ಕರಲ್ಲಿ ಹಾಕಿ ಇಂಗ್ರೀಡಿಯೆಂಟ್ಸ್ನ 2 ವಿಜಿಲ್ ಬರೆಸಿ ಒಗ್ಗರಣೆ ಹಾಕಿದ್ರೆ ತುಂಬ ರುಚಿಕರವಾದ ತೊಗರಿಬೇಳೆ ಸಾಂಬಾರು ರೆಡಿ ಆಗುತ್ತೆ. ಮತ್ತು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡ್ರೆ ಫ್ಲೇವರ್ಗೆ ತುಂಬ ಘಮ ಘಮವಾಗಿರೋ ರುಚಿಕರವಾದ ತೊಗರಿಬೇಳೆ ಸಾಂಬಾರು ರೆಡಿ.